ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣ. ಸರ್ಕಾರಕ್ಕೆ ನಿಧಿ ನೀಡಿದ ಕುಟುಂಬಕ್ಕೆ ಇದೀಗ ಪರಿಹಾರ ಸಿಕ್ಕಿದೆ. ರಿತ್ತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರದ ಮೊತ್ತ ಜಮೆಯಾಗಿದೆ. ಗದಗ ಜಿಲ್ಲೆಯ ರಿತ್ತಿ ಕುಟುಂಬ ಮನೆಯನ್ನ ಕಟ್ಟುವುದಕ್ಕಾಗಿ ಪಾಯ ತೆಗೆಯುವಾಗ ನಿಧಿ ಸಿಕ್ಕಿತ್ತು. ಆ ನಿಧಿಯನ್ನ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಅದಾದ ನಂತರ ಗಣರಾಜ್ಯೋತ್ಸವದ ಸಮಯದಲ್ಲಿ ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರಿಗೆ ಸನ್ಮಾನ ಮಾಡಿ 5 ಲಕ್ಷ ರೂಪಾಯಿ ಪರಿಹಾರ ಮತ್ತು ಆ ಮಹಿಳೆಗೆ ಉದ್ಯೋಗ ಕೊಡುವಂತ ಭರವಸೆಯನ್ನು ಕೊಡಲಾಗಿತ್ತು. ಆ 5 ಲಕ್ಷ ರೂಪಾಯಿ ಜಮೆ ಆಗಿರಲಿಲ್ಲ. ಜಿ ಕನ್ನಡ ನ್ಯೂಸ್ ಇದರ ಬಗ್ಗೆ ವರದಿಯನ್ನು ಕೂಡ ಮಾಡಿತ್ತು. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನಾವು ವರದಿಯನ್ನು ಮಾಡಿದ ನಂತರ ಇದೀಗ 5 ಲಕ್ಷ ರೂಪಾಯಿ ಹಣ ಜಮೆ ಆಗಿದೆ. ರಿತ್ತಿ ಕುಟುಂಬದ ಬಗ್ಗೆ ಕಾಳಜಿ ವಹಿಸಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಜನವರಿ 26ನೇ ತಾರೀಕಿಗೆ ಅವರಿಗೆ ಸನ್ಮಾನ ಮಾಡಲಾಗಿತ್ತು, ಭರವಸೆಯನ್ನು ಕೊಡಲಾಗಿತ್ತು. ಆದರೂ 10 ದಿನಗಳ ನಂತರ ಅವರಿಗೆ ಹಣ ಜಮೆ ಆಗಿರಲಿಲ್ಲ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಸವಿಸ್ತಾರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರದ ಮೊತ್ತ ಜಮೆ ಆಗಿದೆ. ರಿತ್ತಿ ಕುಟುಂಬದ ಸಮಸ್ಯೆ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ್ವಿ. ಆ ಮಹಿಳೆಗೆ ಉದ್ಯೋಗ ಮತ್ತು ಪರಿಹಾರ ಮೊತ್ತ ಜಮೆ ಆಗದ ಬಗ್ಗೆ ನಾವು ನಿರಂತರವಾಗಿ ವರದಿಯನ್ನು ಮಾಡಿದ್ವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವರಿಗೆ ಅವರ ಅಕೌಂಟ್ಗೆ ಇದೀಗ 5 ಲಕ್ಷ ರೂಪಾಯಿ ಹಣ ಜಮೆಯಾಗಿದೆ. ಬಹುಮಾನದ ಮೊತ್ತವನ್ನು ಘೋಷಣೆ ಮಾಡಿ 10 ದಿನ ಆಗಿತ್ತು. ಎಚ್.ಕೆ. ಪಾಟೀಲ್ ಘೋಷಣೆ ಮಾಡಿದ್ರು ಅದನ್ನು ಗದಗದಲ್ಲಿ. ಅವ್ರಿಗೊಂದು ಸನ್ಮಾನ ಮಾಡಿ ಉದ್ಯೋಗ ಕೊಡ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ. ಆದರೆ ಹಣ ಮಾತ್ರ ಬಂದಿರಲಿಲ್ಲ. ಮತ್ತು ಈ ಮನೆನೂ ಕೊಡ್ತೀನಿ ಅಂತ ಹೇಳ್ಯಾರ. ಈಗ ಇನ್ನೂ ಮನೆ ಜಾಗ ತೋರಿಸಿಲ್ಲ. ಜಾಗ ತೋರಿಸಿಬಿಟ್ಟು ಮತ್ತು ನಮ್ಮ ಕೆಲಸ ನಾವು ಚಾಲು ಮಾಡ್ತೀವಿ ರೀ. ಅಮೌಂಟ್ ಅಂಕರ 5 ಲಕ್ಷ ರೂಪಾಯಿ ಜಮಾ ಆಗೈತೆ ನಮ್ಮ ಅಕೌಂಟ್ಗೆ. ಈಗ ಹೇಳಿದ ಪ್ರಕಾರ ಇದನ್ನು ಮಾಡ್ಯಾರ ರೀ ಅವರು. ಮನೆ ಮನಿ ಹೊರಾಂಡಿ ಮನಿ ಅರೆ ಕೆಲಸನ ಅರೆ ನಮ್ಮದ 5 ಲಕ್ಷ ರೂಪಾಯಿನೂ ಹಾಕ್ಯಾರ. ಬಾಜ್ಯ ಮಾಡಿ ಧನ್ಯವಾದ. ಮನಿ ನಿಧಿ ಸರ್ಕಾರ ಒಪ್ಪಿಸಿನಾಗ ಮನಿ ಹೊರಾಂಡಿ ಮನಿ ಅರೆ ಕೆಲಸನ ಅರೆ ನಮ್ಮದ 5 ಲಕ್ಷ ರೂಪಾಯಿನೂ ಹಾಕ್ಯಾರ. ಬಾಜ್ಯ ಮಾಡಿ ಧನ್ಯವಾದ. ಮನಿ ನಿಧಿ ಸರ್ಕಾರ ಒಪ್ಪಿಸಿನಾಗ ಮನಿ ಹೊರಾಂಡಿ ಮನಿ ಅರೆ ಕೆಲಸನ ಅರೆ ನಮ್ಮದ 5 ಲಕ್ಷ ರೂಪಾಯಿನೂ ಹಾಕ್ಯಾರ. ಬಾಜ್ಯ ಮಾಡಿ ಧನ್ಯವಾದ. ಮನಿ ನಿಧಿ ಸರ್ಕಾರ ಒಪ್ಪಿಸಿನಾಗ ಮನಿ ಹೊರಾಂಡಿ ಮನಿ ಅರೆ